ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತು ಅನಿರೀಕ್ಷಿತ ಸುದ್ದಿಗಳು, ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಆಫ್ ಜನವರಿ 2022 ಆ ಥರ ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಫೈಲ್ ಇದೆ. ಯಾರ್ಯಾರ ಡೇಟ್ ಆಫ್ ಬರ್ತ್ 1 to 10 ಇದೆಯಾ ಅವ್ರದ್ದು ಫೈಲ್ ನಂಬರ್ 1. ಯಾರ್ಯಾರ ಡೇಟ್ ಆಫ್ ಬರ್ತ್ 11 to 20 ಇದೆಯೋ ಅವ್ರದ್ದು ಫೈಲ್ ನಂಬರ್ 2. ಯಾರ್ಯಾರ ಡೇಟ್ ಆಫ್ ಬರ್ತ್ 21 to 31 ಇದೆಯಾ ಅವ್ರದ್ದು ಫೈಲ್ ನಂಬರ್ 3. ಆ ಥರ 3 ಫೈಲ್ ಮಾಡಿದ್ದೀನಿ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ದು ಫೈಲ್ಗಳನ್ನ ಆರಿಸ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ನಿಮ್ ಪ್ರೀತಿ ವಿಶ್ವಾಸಕ್ಕೆ ತುಂಬಾ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಹಲೋ ಫೈಲ್ ನಂಬರ್ 1. ಯಾರ್ಯಾರ ಡೇಟ್ ಆಫ್ ಬರ್ತ್? ಹಲೋ ಫೈಲ್ ನಂಬರ್ 1. ಯಾರ್ಯಾರ ಡೇಟ್ ಆಫ್ ಬರ್ತ್ 1 to 10 ಇದೆಯಾ ಅವ್ರದ್ದು ರೀಡಿಂಗ್ ನೋಡೋಣ. ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಆಫ್ ಜನವರಿ 2022. ಏನೇನು ಸರ್ಪ್ರೈಸಸ್ ಬರ್ಬೋದು ನೋಡೋಣ. ದಿ ಮ್ಯಾಜಿಷಿಯನ್ ಕಾರ್ಡ್, ದಿ ಫೂಲ್ ಕಾರ್ಡ್, ವಾವ್, Page of Wands, Page of Wands, High Priestess, the Strength card, bottom of the deck, Three of Wands, ಇಲ್ಲಿ ದಿ ಸ್ಟ್ರೆಂತ್ ಕಾರ್ಡ್, ಮ್ಯಾಜಿಷಿಯನ್, ದಿ ಫೂಲ್ ಕಾರ್ಡ್. ಇಲ್ಲಿ ಮುಂದೆ ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಸರ್ಪ್ರೈಸಸ್ಗಳು ಬರ್ತಾ ಹೋಗುತ್ತೆ ಅನ್ನೋದನ್ನ ಈ ಕಾರ್ಡ್ಸ್ ಹೇಳ್ತಾ ಇದೆ. ಮುಂದೆ ಸ್ಟ್ರಾಂಗ್ ಆಗಿ ಬೆಳಿತೀರಾ ನೀವು. ನಿಮ್ದು ಯಾವುದೇ ಫೀಲ್ಡಲ್ಲಿ ಆಗಿರಬಹುದು, ಫೈನಾನ್ಷಿಯಲ್, ಇಮೋಷನಲ್, ನಿಮ್ಮ ಪರ್ಸನಲ್ ಲೈಫಲ್ಲಿ ಮುಂದೆ ಚೆನ್ನಾಗಿ ಆಗ್ತೀರಾ ಅನ್ನೋದನ್ನ ಹೇಳುತ್ತೆ. ದೇರ್ ಇಸ್ ಮ್ಯಾಜಿಕ್ ಟಚ್ ಇನ್ ದಿ ಕಮಿಂಗ್ ಡೇಸ್. ಇಲ್ಲಿ ನೀವೊಂದು ಯಂಗ್ ಪರ್ಸನ್ ಆಗಿರಬಹುದು. ನೀವು ಏನನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೋತೀರಾ, ಏನ್ ಮುಂದೆ ಆಗ್ಬೇಕು ಅಂತ ಅನ್ಕೋತೀರಾ ನೀವು, ಅದೆಲ್ಲ ಆಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಸ್ಟ್ರೆಂತ್ ಕಾರ್ಡ್, ಮ್ಯಾಜಿಷಿಯನ್ ಕಾರ್ಡ್ ಹೇಳ್ತಾ ಹೋಗುತ್ತೆ. ಹೈ ಪ್ರಿಸ್ಟೆಸ್, ನಿಮ್ಗೊಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಇದೆ ಮುಂದೆ, ಆ ಥರನೂ ಹೇಳುತ್ತೆ. ನಿಮ್ಮ ಲೈಫಲ್ಲಿ ನೀವೇನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಏನೇನು ಆಸೆಗಳು ಇಟ್ಕೊಂಡಿದ್ದೀರಾ, ಅದೆಲ್ಲ ವಿಶ್ ಫುಲ್ಫಿಲ್ಲಿಂಗ್ ಕಾರ್ಡ್, ದಿ ಸ್ಟಾರ್ ಕಾರ್ಡ್. Your stars will shine in future. There is happiness. ಆ ಥರ ಹೇಳ್ತಾ ಹೋಗುತ್ತಾರೆ. ಬರೋ ದಿವಸಗಳಲ್ಲಿ ನಿಮಗೆ ಕೆಲವು ಇಂಟ್ಯೂಟಿವ್ ಮೆಸೇಜಸ್ ಬರಬಹುದು ನಿಮ್ಮ ಲೈಫಲ್ಲಿ. ಕೆಲವು ನಿಮ್ಮ ಕನಸುಗಳು, ನಿಮ್ಮ ಡ್ರೀಮ್ಸು, ಆ ಥರ ನೀವೇನೇನು ಅನ್ಕೊಂಡಿದ್ರಿ ಅದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಕಾರ್ಡ್ಸ್ ಹೇಳ್ತಾ ಇದೆ ಇಲ್ಲಿ. ಇದಕ್ಕೆ ಮುಂದೆ ಕಾರ್ಡ್ಸ್ ನೋಡೋಣ ಏನೇನು ಬರುತ್ತೆ. ಒಂದು ಇನ್ಫಿನಿಟ್ ಸೈನ್ ಇರೋದ್ರಿಂದ ಮ್ಯಾಜಿಷಿಯನ್ ಅಂಡ್ ಸ್ಟ್ರೆಂತ್ ಕಾರ್ಡ್ ಎರಡರಲ್ಲೂ ನಿಮಗೆ ಒಂದು ಇನ್ಫಿನಿಟ್ ಸೈನ್ ಇರೋದ್ರಿಂದ ಒಂದು ಬ್ಲೆಸ್ಸಿಂಗ್ಸ್ ಇದೆ, ಗ್ರೋತ್ ಇದೆ, ಹ್ಯಾಪಿನೆಸ್ ಇದೆ ನಿಮ್ಮ ಲೈಫಲ್ಲಿ. ಆ ಥರ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೈಟ್ ಆಫ್ ಕಪ್ಸ್, Knight of Cups, the Chariot, the Death card, the Emperor, wow, again the Star card.
ಬಾಟಮ್ ಆಫ್ ದಿ ಡೆಕ್, ಮತ್ತೆ 3 ಆಫ್ ವ್ಯಾಂಡ್ಸ್. ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ತುಂಬಾ ಪಾಸಿಟಿವ್ ಕಾರ್ಡ್ಸ್ ಬರ್ತಾ ಇದೆ. ಇಲ್ಲಿ ಎಕ್ವೇರಿಯಸ್ ಇರಬಹುದು, ಏರಿಸ್ ಮೇಷರಾಶಿ, ಇದು ಕುಂಭರಾಶಿ, ಲಿಯೋ ಸಿಂಹರಾಶಿ, ಬುಧ, ಕೆಲವು ನೀವು ಏನು ಅನ್ಕೋತೀರಾ ನಿಮ್ಮ ಲೈಫಲ್ಲಿ ಅದು ನಡೀತಾ ಹೋಗುತ್ತೆ. ಇಲ್ಲಿ ದಿ ಚಾರಿಯಟ್ ಕಾರ್ಡ್, ಕೆಲವು ವೆಹಿಕಲ್ಸ್ ಬೈ ಮಾಡಬಹುದು, ನೀವು ಬರೋ ದಿವಸಗಳಲ್ಲಿ ಪ್ರಾಪರ್ಟಿ ಬೈ ಮಾಡಬಹುದು. ನಿಮ್ಮ ರಿಲೇಶನ್ಶಿಪ್ನಲ್ಲಿ ಹೊಸ ರಿಲೇಶನ್ಶಿಪ್ಗಳು ಬರಬಹುದು. ಯಾರ್ಯಾರಿಗೆ ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಕೆಲವರಿಗೆ ಇಲ್ಲಿ ಕಾಂಟ್ಯಾಕ್ಟ್ಸ್ ಬರಬಹುದು, ಆದರೆ ಇನ್ ಕೆಲವರಿಗೆ ಹೊಸ ಬಿಗಿನಿಂಗ್ ಇರಬಹುದು ಅನ್ನೋದನ್ನು ಹೇಳ್ತಾ ಇದೆ. ದಿ ಚಾರಿಯಟ್ ಕಾರ್ಡ್, ಕೆಲವು ಪ್ರಾಪರ್ಟಿ ಬೈ ಮಾಡಬಹುದು, ವೆಹಿಕಲ್ಸ್ ಬೈ ಮಾಡಬಹುದು, ಆ ಥರನೂ ಹೇಳುತ್ತೆ ನಿಮಗೆ. ದಿ ಡೆತ್ ಕಾರ್ಡ್, ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ ನಿಮ್ಮ ಲೈಫಲ್ಲಿ. ಹಿಂದಿನ ಯಾವುದೇ ಒಂದು ನೆಗೆಟಿವಿಟಿ ಇರಬಹುದು, ಕಹಿ ಘಟನೆಗಳಿರಬಹುದು, ಅದೆಲ್ಲ ಮರೆತು ಮುಂದೆ ಒಂದು ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರುತ್ತೆ. ದಿ ಎಂಪರರ್ ಕಾರ್ಡ್, ಮುಂದೆ ನೀವೊಂದು ಗ್ರೇಸ್ಫುಲ್ ಆಗಿ ಬೆಳೀತಾ ಹೋಗ್ತೀರಾ ಅನ್ನೋದನ್ನ ಕಾರ್ಡ್ಸ್ ಹೇಳ್ತಾ ಇದೆ ಇಲ್ಲಿ. ಅಗೈನ್ ದಿ ಸ್ಟಾರ್ ಕಾರ್ಡ್, ಯುವರ್ ಸ್ಟಾರ್ ವಿಲ್ ಶೈನ್. ಯಾವುದೇ ಫೀಲ್ಡ್ ಆಗಿರಬಹುದು, ನಿಮ್ಗೆ ಇಲ್ಲಿ ಯಾವುದೋ ಒಂದು ನೆಗೆಟಿವ್ ಕಾರ್ಡ್ ಬಂದಿಲ್ಲ ಇಲ್ಲಿ. ಆದ್ರಿಂದ ದೇರ್ ಇಸ್ ಮ್ಯಾಜಿಕಲ್ ಟಚ್ ಇನ್ ಯೋರ್ ಲೈಫ್, ಆ ಥರ ಇಲ್ಲಿ ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಮೆಸೇಜ್ ಕೊಡಬಹುದು ನೋಡೋಣ. ಗೋ ವಿತ್ ದ ಫ್ಲೋ, ಲೆಟ್ ಥಿಂಗ್ಸ್ ಹ್ಯಾಪನ್, ಆ ಥರ ಹೇಳ್ತಾ ಇದೆ ಇಲ್ಲಿ. ಫೇಸ್ ಯೋರ್ ಫಿಯರ್ಸ್, ರಿಲೀಸ್ ದಿ ಪವರ್ ಆಫ್ ಫಿಯರ್. ಮತ್ತೆ ಆನಿಮಲ್ ಬಾಂಡ್, ಸ್ಟ್ಯಾಂಡ್ ಅಪ್ ಫಾರ್ ಆಲ್ ಆನಿಮಲ್ಸ್. ಬಾಟಮ್ ಆಫ್ ದಿ ಡೆಕ್, ಏಂಜಲ್ ಆಫ್ ಮಿರಾಕಲ್ಸ್, ಓಪನ್ ಯುವರ್ ಹಾರ್ಟ್ ಅಂಡ್ ಎಕ್ಸ್ಪೆಕ್ಟ್ ಅ ಮಿರಾಕಲ್, ಆ ಥರ ಹೇಳ್ತಾ ಇದೆ ನಿಮಗೆ ಇಲ್ಲಿ. ಗೋ ವಿತ್ ದ ಫ್ಲೋ, ಕೆಲವು ಯಾವುದೇ ನಿಮ್ಮ ಡೌಟ್ಸ್ ಇರಬಹುದು, ನೆಗೆಟಿವಿಟಿ ಇರಬಹುದು, ಅದೆಲ್ಲ ಬಿಟ್ಟು ನಿಮ್ಮ ಫೇಸ್ ಯೋರ್ ಫಿಯರ್ಸ್ ಹತ್ರ ಹೇಳ್ತಾರೆ. ಯಾವುದೇ ಹೆದರಿಕೆಗಳನ್ನೆಲ್ಲ ಬಿಟ್ಟು ನೀವು ಓಪನ್ ಯುವರ್ ಹಾರ್ಟ್ ಅಂಡ್ ಎಕ್ಸ್ಪೆಕ್ಟ್ ಎ ಮಿರಾಕಲ್, ಆ ಥರ ಹೇಳ್ತಾರೆ. ಕೆಲವು ಸರಿ ಇಲ್ಲಿ ಆನಿಮಲ್ ಬಾಂಡ್ ಹೇಳ್ತಾ ಇದೆ. ನೀವೊಂದು ಆನಿಮಲ್ ಲವರ್ಸ್ ಇರಬಹುದು, ಮನೆಯಲ್ಲಿ ಪ್ರಾಣಿಗಳನ್ನ ಸಾಕಿರಬಹುದು. ಇಲ್ಲಿ ಏಂಜಲ್ ಆಫ್ ಮಿರಾಕಲ್ಸ್, ಚಾಯ್ಸಸ್, ಮೇಕ್ ದಿ ಬೆಸ್ಟ್ ಚಾಯ್ಸಸ್, ಆ ಥರ ಹೇಳ್ತಾ ಇದೆ. ನಿಮ್ಗೆ ಇಲ್ಲಿ ಎಲ್ಲ ಪಾಸಿಟಿವ್ ಕಾರ್ಡ್ಸ್ ಬಂದಿರೋದ್ರಿಂದ, ಮ್ಯಾಜಿಷಿಯನ್ ಕಾರ್ಡ್, ಸ್ಟಾರ್ ಕಾರ್ಡ್, ದಿ ಸ್ಟ್ರೆಂತ್ ಕಾರ್ಡ್, ಆ ಥರ ಇಲ್ಲಿ ಬಂದಿರೋದ್ರಿಂದ ನಿಮ್ಮ ಯಾವುದೇ ಒಂದು ಹೆದರಿಕೆಗಳನ್ನ ಬಿಟ್ಟು ನಿಮ್ಮ ಲೈಫಲ್ಲಿ ನೀವು ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಏನ್ ಆಗ್ಬೇಕು ಅನ್ಕೊಂಡಿದ್ದೀರಾ, ಗೋ ವಿತ್ ದ ಫ್ಲೋ, ಆ ಥರ ಇಲ್ಲಿ ಹೇಳ್ತಾ ಇದೆ ಕಾರ್ಡ್ಸ್. ಇದಕ್ಕೆ ಏನೇನು ಸರೆಂಡರ್ ಮಾಡ್ಕೋಬೇಕು ಬರೋ ದಿವಸಗಳಲ್ಲಿ ನೀವು, ಆ ಥರ ನೋಡೋಣ. ಸರೆಂಡರ್ ಕಾರ್ಡ್, ಸರೆಂಡರ್ ಸ್ಟಬನ್ನೆಸ್, surrender to non-action. Surrender comparisons with other people. Bottom of the deck, surrender to prayer. ಕೆಲವು ಯಾವುದೇ ನಿಮ್ಮ ಸ್ಟಬನ್ನೆಸ್ ಇರಬಹುದು, ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅನ್ನೋದು ಹೇಳುತ್ತೆ ಇಲ್ಲಿ. ಮತ್ತೆ ನಾನ್ ಆಕ್ಷನ್, now is the time to still and not act. Simply breathe and focus on your own power. Let others come to you. ಆ ಥರ ಹೇಳ್ತಾ ಇದೆ. ಆದ್ರಿಂದ
ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡಾಗ ನಿಮ್ಮಿಲ್ಲಿ ಕೆಲಸಗಳೆಲ್ಲ ಆಗ್ತಾ ಹೋಗುತ್ತೆ. ಯಾವ್ಯಾವ್ದು ಇಲ್ಲಿ ತನಕ ನಿಂತು ಹೋಗಿದ್ದ ನಿಮ್ಮ ಕೆಲಸಗಳೆಲ್ಲ ಮುಂದೆ ಆಗ್ತಾ ಹೋಗುತ್ತೆ. ಪೀಪಲ್ ವಿಲ್ ಕಮ್ ಟು ಯು, ಆ ತರ ಇಲ್ಲಿ ಹೇಳ್ತಾ ಇದೆ. ಸರೆಂಡರ್ ಕಂಪ್ಯಾರಿಸನ್ಸ್ ವಿತ್ ಅದರ್ ಪೀಪಲ್. ಫೋಕಸ್ ಆನ್ ಯುವರ್ ಓನ್ ಸ್ಟ್ರೆಂತ್ಸ್, ಅಟ್ರಾಕ್ಟಿವ್ನೆಸ್ ಅಂಡ್ ಪವರ್. ಯು ಆರ್ ಎ ಕೇಪಬಲ್ ಪರ್ಸನ್, ಆ ತರ ಇಲ್ಲಿ ತೋರಿಸ್ತಾ ಇದೆ ನಿಮ್ಗೆ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ. ಯು ಆರ್ ಎ ಕೇಪಬಲ್ ಪರ್ಸನ್ ಟು ಹ್ಯಾಂಡಲ್ ಎವ್ರಿಥಿಂಗ್. ಆದ್ರಿಂದ ಬಿಲೀವ್ ಇನ್ ಯುವರ್ ಸ್ಟ್ರೆಂತ್. ಮುಂದೆ ನಿಮ್ ಲೈಫ್ ಹೀಗೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸರೆಂಡರ್ ಟು ಪ್ರೇಯರ್, ಆ ಥರ ಕಾರ್ಡ್ಸ್ ನಿಮ್ಗೆ ಹೇಳ್ತಾ ಇದೆ. ಕೆಲವು ಇಲ್ಲಿ ಹ್ಯಾಂಡ್ ಮೇಡ್ ಕಾರ್ಡ್ಸ್ ಏನ್ ಹೇಳುತ್ತೆ ನಿಮ್ಗೆ, ಕೆಲವು ಇಂಟ್ಯೂಟಿವ್ ಮೆಸೇಜಸ್ ನೋಡೋಣ. ಎ ಗುಡ್ ಜಾಬ್ ಯು ಲವ್. ಇಲ್ಲಿ ಕಮಿಟ್ಮೆಂಟ್, faith, forgive, a big promotion, bottom of the deck, a new beginning, ಆ ಥರ ಹೇಳ್ತಾ ಇದೆ ಇಲ್ಲಿ. ಎ ಗುಡ್ ಜಾಬ್ ಯು ಲವ್. ಮುಂದೆ ನಿಮ್ಮ ಬರೋ ದಿವಸಗಳಲ್ಲಿ ಒಂದು ಒಳ್ಳೆ ಜಾಬ್ ಸಿಗಬಹುದು, ನೀವು ಇಷ್ಟಪಡುವಂತಹ ಒಂದು ಜಾಬ್ ಸಿಗಬಹುದು, ಕಮಿಟ್ಮೆಂಟ್ ಇರಬಹುದು ನಿಮ್ಮ ಲೈಫಲ್ಲಿ. ಫೇತ್, ಫರ್ಗಿವ್ನೆಸ್, ಅ ಬಿಗ್ ಪ್ರಮೋಷನ್, ಆ ಥರ ಹೇಳ್ತಾ ಇದೆ. ಆದ್ರಿಂದ ನಿಮ್ಗೊಂದು ಪ್ರಮೋಷನ್ ಆಗಿ ಒಂದು ಒಳ್ಳೆ ಜಾಬ್, ನೀವು ಇಷ್ಟಪಡುವಂತಹ ಜಾಬ್ ಸಿಗಬಹುದು. ನಿಮ್ಮ ಪರ್ಸನಲ್ ಲೈಫಲ್ಲಿ ಒಂದು ಕಮಿಟ್ಮೆಂಟ್ ಇರಬಹುದು, ಒಂದು ಸೆಲೆಬ್ರೇಷನ್ ಇರಬಹುದು. ದೇರ್ ಈಸ್ ನ್ಯೂ ಬಿಗಿನಿಂಗ್, ಆ ಥರ ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ಬಂದಿದೆ. ಆದ್ರಿಂದ ಯುವರ್ ಸ್ಟಾರ್ಸ್ ವಿಲ್ ಶೈನ್. ಬರುವ 2022 ಇಯರ್ನಲ್ಲಿ ನಿಮ್ಮ ಕನಸುಗಳೆಲ್ಲ ನನಸಾಗ್ಲಿ. ಲೆಟ್ ಯುವರ್ ಸ್ಟಾರ್ಸ್ ಶೈನ್, ಆ ಥರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಪೈಲ್ ನಂಬರ್ 2ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ, ಪೈಲ್ ನಂಬರ್ 2 ಯಾರ್ಯಾರ ಡೇಟ್ ಆಫ್ ಬರ್ತ್ 11 to 20 ಇದೆಯೋ ಅವ್ರದ್ದು ರೀಡಿಂಗ್ ನೋಡೋಣ. ಈಗ ಏನೇನು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಬರಬಹುದು ಜನವರಿ 2022. ಅನಿರೀಕ್ಷಿತ ಸುದ್ದಿಗಳು. ಫೈಲ್ ನಂಬರ್ 2 ಏನ್ ಕಾರ್ಡ್ಸ್ ಬರುತ್ತೆ ನೋಡೋಣ. ಸಿಕ್ಸ್ ಆಫ್ ಸಾರ್ಟ್ಸ್. ಇಲ್ಲಿ ದಿ ಮ್ಯಾಜಿಷಿಯನ್ ಕಾರ್ಡ್. Knight of Pentacles. Nine of Pentacles. Knight of Cups. Bottom of the deck. Bottom of the deck, 6 of Wands. ಇಲ್ಲಿ ನಿಮ್ಗೆ ಏನು ಹೇಳ್ತಾ ಹೋಗುತ್ತೆ ಕಾರ್ಡ್ಸ್ ನೋಡೋಣ. ಇಲ್ಲಿ ಫಸ್ಟ್ ಕಾರ್ಡ್ 6 of Swords. ಇಲ್ಲಿ 6 ನಿಮ್ ಲಕ್ಕಿ ನಂಬರ್ಸ್ ಇರಬಹುದು. 2 6 ಇದೆ. ಮ್ಯಾಜಿಷಿಯನ್ ಕಾರ್ಡ್, ನೈಟ್ ಆಫ್ ಪ್ಯಾಂಟಿಕಲ್ಸ್. ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಮ್ಯಾಜಿಕ್ ಟಚ್ ಇದೆ ಅನ್ನೋದನ್ನ ದಿ ಮ್ಯಾಜಿಷಿಯನ್ ಕಾರ್ಡ್ ಹೇಳ್ತಾ ಇದೆ. ಕೆಲವರು ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಆಗಿರಬಹುದು, ಕೆಲವು ಜಾಬ್ ಆಗಿರಬಹುದು, ಅಥವಾ ಬಿಸ್ನೆಸ್ ಆಗಿರಬಹುದು. ಕೆಲವರು ಮೂವ್ ಆನ್ ಆಗಿದ್ದೀರಾ ಇಲ್ಲಿ, ಅಥವಾ ನಿಮ್ಮ ಪ್ಲೇಸ್ ಚೇಂಜ್ ಮಾಡಿರಬಹುದು. ಮುಂದೆ ನಿಮ್ಮ ಲೈಫಲ್ಲಿ ಒಂದು ಮ್ಯಾಜಿಕ್ ಟಚ್ ಇದೆ, ಒಂದು ಮ್ಯಾಜಿಕ್ ಬಿಗಿನಿಂಗ್. ಕೆಲವು ಒಳ್ಳೊಳ್ಳೆ ಅಪರ್ಚುನಿಟೀಸ್ಗಳು ಬರಬಹುದು, ಒಳ್ಳೆ ಜಾಬ್ ಆಪರ್ಚುನಿಟೀಸ್ ಆಗಬಹುದು, ನಿಮ್ಮ ಲೈಫಲ್ಲಿ ಪ್ರಮೋಷನ್ ಆಗಬಹುದು. ಆ ಥರನೂ ಹೇಳ್ತಾ ಇದೆ ಇಲ್ಲಿ. ಒಂದು ಪ್ರಾಸ್ಪ್ಯಾರಿಟಿ, ಅಬಂಡೆನ್ಸ್ ತೋರಿಸ್ತಾ ಇದೆ. ಇನ್ ಫ್ಯೂಚರ್ ಯು ವಿಲ್ ಎಂಜಾಯ್, ಯು ವಿಲ್ ಬಿ ಹ್ಯಾಪಿ ಅನ್ನೋದನ್ನು ಹೇಳ್ತಾ ಇದೆ. ಕೆಲವು ಅನಿರೀಕ್ಷಿತ ಸುದ್ದಿಗಳು ಬಂದು ನಿಮಗೆ, ಕೆಲವು ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ಸ್ ಆಗಿರಬಹುದು,
ಅದೆಲ್ಲ ನಿಮ್ಮ ಲೈಫಲ್ಲಿ ಮುಂದೆ ಬರೋ ಚಾನ್ಸಸ್ ಕಾಣ್ತಾ ಇದೆ ಇಲ್ಲಿ. ಯಾವುದೇ ನಿಮ್ಮ ರಿಲೇಶನ್ಶಿಪ್ ಆಗಿರಬಹುದು, ಪರ್ಸನಲ್ ಲೈಫ್ ಇರಬಹುದು, ಯಾರ್ಯಾರಿಗೆ ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅವ್ರಿಗೆಲ್ಲ ಇಲ್ಲಿ ಒಂದು ನ್ಯೂ ಬಿಗಿನಿಂಗ್ ಇರಬಹುದು ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ 6 ಆಫ್ ವ್ಯಾಂಡ್ಸ್ ಮುಂದೆ ಬರೋ ದಿವಸಗಳಲ್ಲಿ ನಿಮ್ಗೊಂದು ಸಕ್ಸಸ್ ಇದೆ ಆ ಥರ ಹೇಳ್ತಾ ಇದೆ, ಒಂದು ಹ್ಯಾಪಿನೆಸ್ ಇದೆ. ಇಲ್ಲಿ 6 ಆಫ್ ವ್ಯಾಂಡ್ಸ್ ಒಂದು ಲೀಡರ್ಶಿಪ್ ಇರಬಹುದು, ಒಂದು ಸಕ್ಸಸ್ ಇರಬಹುದು, ಆ ಥರ ಇಲ್ಲಿ ತೋರಿಸ್ತಾ ಇದೆ. ಇದಕ್ಕೆ ಮುಂದೆ ಇನ್ನೇನೇನು ಮೆಸೇಜ್ಗಳು ಬರಬಹುದು ಅನ್ನೋದನ್ನ ನೋಡೋಣ. ಡೇಟ್ ಆಫ್ ಬರ್ತ್ 11 to 20. What are the surprises? Four of Cups, the Tower card, Ace of Swords, Queen of Swords, Seven of Wands, ಇಲ್ಲಿ 6 of Pentacles. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ನಿಮಗೆ ಆ ಥರ ನೋಡಿದಾಗ, ಕೆಲವ್ರಿಗೆ ಇಲ್ಲಿ ಬ್ರೇಕಪ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ಅವ್ರಿಗೆಲ್ಲ ಒಂದು ನ್ಯೂ ಬಿಗಿನಿಂಗ್ ಇದೆ ಅಂತ ನಾನು ಹೇಳಿದೆ. ನೀವು ಬೇರೆ ಯಾವುದೇ ಒಂದು ರಿಲೇಶನ್ಶಿಪ್ನಲ್ಲಾಗ್ಲಿ ಮುಂದೆ ಹೋಗಕ್ಕೆ ಇಷ್ಟಪಡ್ತಾ ಇಲ್ಲ. ಇಲ್ಲಿ ಕೆಲವು ಜಾಬ್ಸ್ ಆಗಿರಬಹುದು, ಏನೇ ಆಗಿರಲಿ, ಕೆಲವನ್ನೆಲ್ಲ ಒಳ್ಳೊಳ್ಳೆ ಜಾಬ್ಸ್ಗಳನ್ನ ನೀವು ರಿಜೆಕ್ಟ್ ಮಾಡಿದೀರಾ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಮುಂದೆ ನೀವು ಇಷ್ಟಪಡುವಂಥ ಒಂದು ಜಾಬ್ ಆಗಿರಬಹುದು, ಒಂದು ರಿಲೇಶನ್ಶಿಪ್ ಆಗಿರಬಹುದು, ನಿಮಗೆ ಬರುತ್ತೆ ಅನ್ನೋದನ್ನ ಕಾರ್ಡ್ಸ್ ಹೇಳ್ತಾ ಇದೆ. ಇಲ್ಲಿ ಯಾವುದೇ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ಯಾವುದೇ ಅಬ್ಸ್ಟಿಕಲ್ಸ್ ಇರಬಹುದು, ಅದೆಲ್ಲ ಕಡಿಮೆ ಆಗಿ ಮುಂದೆ ನಿಮ್ಮ ಲೈಫ್ ಚೆನ್ನಾಗಾಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಕೆಲವು ಯಾವುದೇ ತಡೆ ಹಿಡಿದಿರುವಂತ ನಿಮ್ಮ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಆಗಿರಬಹುದು, ಒಂದು ಜಾಬ್ ಹೈಕ್ ಆಗ್ಬಹುದು, ಮುಂದೆ ಅದೆಲ್ಲ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳುತ್ತೆ. ನಿಮ್ಮ ರಿಲೇಶನ್ಶಿಪ್ನೂ ಚೆನ್ನಾಗಾಗುತ್ತೆ ಮುಂದೆ. ಆದ್ರಿಂದ ಒಳ್ಳೊಳ್ಳೆ ನಿಮಗೆ ಅನಿರೀಕ್ಷಿತ ಸುದ್ದಿಗಳು ಬರುತ್ತೆ ಆ ಥರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಕಾರ್ಡ್ಸ್ ನಿಮ್ಗೆ ಏನ್ ಹೇಳ್ಬೋದು ನೋಡೋಣ. ಏನ್ನ ಸರೆಂಡರ್ ಮಾಡ್ಕೊಳ್ಳಿ. ಸರೆಂಡರ್ ಫಿಯರ್. ಇಲ್ಲಿ ಸರೆಂಡರ್ ಟು ರಿಸೀವಿಂಗ್ ಸಪೋರ್ಟ್ ಅಂಡ್ ಲವ್. Surrender the idea you can fix someone. Bottom of the deck. Surrender to your full power. Surrender fear. Illi surrender to receiving support and love. Surrender the idea you can fix someone. ಆದ್ರಿಂದ surrender to your full power. ನಿಮ್ಗೊಳ್ಳೆ ಒಂದು ಸಪೋರ್ಟ್ ಸಿಗ್ಬೋದು, ಮುಂದೆ ನಿಮ್ ಲೈಫಲ್ಲಿ ಒಂದು ನ್ಯೂ ಲವ್ ಬರಬಹುದು ಅನ್ನೋದನ್ನು ಹೇಳುತ್ತೆ ಇಲ್ಲಿ. ಆದ್ರಿಂದ ಕೆಲವು ಸರಿ ಸರೆಂಡರ್ ಟು ಯುವರ್ ಫುಲ್ ಪವರ್. ಗೋ ಇನ್ ಟು ದಿ ಫ್ಲೋ. ನಿಮ್ ಲೈಫ್ ಹೇಗ್ ಬರುತ್ತೆ ಹಾಗೆ ತಗೊಂಡು ಏನೇ ಬಂದ್ರೂ ನಿಮ್ ಲೈಫಲ್ಲಿ ಎದುರಿಸೋದನ್ನ ಕಲ್ತ್ಕೊಳ್ಳಿ ಅನ್ನೋದನ್ನ ಕಾರ್ಡ್ಸ್ ಹೇಳ್ತಾ ಇದೆ. ಬಿ ಪಾಸಿಟಿವ್, ಬಿ ಸ್ಟ್ರಾಂಗ್. Letting go. Learn to let go. Moving forward. Get ready for positive change. Dreams. Believe in your dreams. ಆದ್ರಿಂದ ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ಆಲ್ ಕಾರ್ಡ್. ಫಾಲೋ ಯುವರ್ ಇಂಟ್ಯೂಷನ್. ಆದ್ರಿಂದ ಚಿಯರ್ ಅಪ್. ಇಲ್ಲಿ ನಿಮ್ಗೆ ದಿ ಫಿಯರ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಸರೆಂಡರ್ ಯುವರ್ ಫಿಯರ್. ಆದ್ರಿಂದ ಲೆಟ್ ಗೋ. ಲರ್ನ್ ಟು ಲೆಟ್ ಗೋ. ಮೂವ್ ಫಾರ್ವರ್ಡ್.
ಗೆಟ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್, ಬಿಲೀವ್ ಇನ್ ಯೋರ್ ಡ್ರೀಮ್ಸ್. ಆ ಥರ ನಿಮಗೆ ಒಳ್ಳೊಳ್ಳೆ ಪಾಸಿಟಿವ್ ಕಾರ್ಡ್ಸ್ ಬರ್ತಾ ಇದೆ. ಕೆಲವು ಹ್ಯಾಂಡ್ ಮೇಡ್ ಕಾರ್ಡ್ಸ್, ಇಂಟ್ಯೂಟಿವ್ ಮೆಸೇಜಸ್ ಏನ್ ಬರ್ಬೋದು ನಿಮ್ಗೆ ನೋಡೋಣ. ಸ್ಯಾಲರಿ ಹೈಕ್, ನ್ಯೂ ಆಪರ್ಚುನಿಟಿ, soulmate, listen to your heart, hope. ಅದರಿಂದ ಇಲ್ಲಿ ಬಾಟಮ್ ಆಫ್ ದಿ ಡೆಕ್, ಟ್ರಸ್ಟ್ ಮೀ. ಸ್ಯಾಲರಿ ಹೈಕ್ ಇರ್ಬೋದು, ನ್ಯೂ ಆಪರ್ಚುನಿಟಿ, ನಿಮ್ಗೊಂದು ಒಳ್ಳೆ ಸೋಲ್ಮೇಟ್ ಬರಬಹುದು ನಿಮ್ಮ ಲೈಫಲ್ಲಿ. ನ್ಯೂ ಲವ್, ಅ ಲವಿಂಗ್ ಪರ್ಸನ್ ವಿಲ್ ಕಮ್ ಟು ಯುವರ್ ಲೈಫ್. ಆ ಥರ ಇಲ್ಲಿ ಹೇಳ್ತಾ ಇದೆ. ಲಿಸನ್ ಟು ಯುವರ್ ಹಾರ್ಟ್, ಹೋಪ್ ಅಂಡ್ ಟ್ರಸ್ಟ್ ಮೀ. ಆದ್ರಿಂದ ಬಿಲೀವ್ ಇನ್ ದಿ ಡಿವೈನ್, ಬಿಲೀವ್ ಇನ್ ಯೋರ್ ಸೆಲ್ಫ್. ಆ ಥರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಆದ್ರಿಂದ 2022 ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಸರ್ಪ್ರೈಸ್ಗಳು ತರಲಿ, ನಿಮ್ಮ ಲೈಫ್ ಹೀಗೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಪೈಲ್ ನಂಬರ್ 3ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 3, ಯಾರ್ಯಾರ ಡೇಟ್ ಆಫ್ ಬರ್ತ್ 21 to 31 ಇದೆಯಾ ಅವ್ರ ರೀಡಿಂಗ್ ನೋಡೋಣ. ಏನೇನು ಸರ್ಪ್ರೈಸಸ್ ಬರಬಹುದು ಬರುವ ದಿವಸಗಳಲ್ಲಿ ನಿಮಗೆ. ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ನೈನ್ ಆಫ್ ವ್ಯಾಂಡ್ಸ್, ಇಲ್ಲಿ 6 ಆಫ್ ಸಾರ್ಡ್ಸ್, ದಿ ಫೂಲ್ ಕಾರ್ಡ್, Nine of Pentacles, the Devil card, bottom of the deck, the Tower card. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ನಿಮಗೆ ಕಾರ್ಡ್ಸ್. ಕೆಲವರಿಗೆ ಇಲ್ಲಿ ಯಾವುದೇ ಫೀಲ್ಡ್ ಆಗಿರಬಹುದು, ಫೈನಾನ್ಷಿಯಲ್, ನಿಮ್ಮ ರಿಲೇಶನ್ಶಿಪ್ ಆಗಿರಬಹುದು, ಬ್ರೇಕಪ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಕೆಲವರು ಇಲ್ಲಿ ಮೂವ್ ಆನ್ ಆಗಿದ್ದೀರಾ. ಜಾಬ್ ಆಗಿರಬಹುದು, ನಿಮ್ಮ ರಿಲೇಶನ್ಶಿಪ್ ಆಗಿರಬಹುದು, ಅವ್ರಿಗೆಲ್ಲ ಇಲ್ಲೊಂದು ಹೊಸ ಬಿಗಿನಿಂಗ್ ಇದೆ ಅನ್ನೋದು ಹೇಳ್ತಾ ಇದೆ ದಿ ಫೂಲ್ ಕಾರ್ಡ್. ಬರೋ ದಿವಸಗಳಲ್ಲಿ ನಿಮಗೆ ಒಂದು ಹೊಸ ಬಿಗಿನಿಂಗ್ ಇದೆ. ಕೆಲವು ನ್ಯೂಸ್ಗಳು ಬರಬಹುದು ನಿಮ್ಮ ಜೀವನದಲ್ಲಿ, ಒಳ್ಳೊಳ್ಳೆ ಸರ್ಪ್ರೈಸ್ಗಳು ಬರುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಅದರಿಂದ ಯು ವಿಲ್ ಬಿ ಹ್ಯಾಪಿ ಇನ್ ಫ್ಯೂಚರ್. ಕೆಲವು ಯಾವುದೇ ನೆಗೆಟಿವಿಟೀಸ್ ಇರಬಹುದು ಇಲ್ಲಿ. ದಿ ಡೇವಿಲ್ ಕಾರ್ಡ್, ದಿ ಟವರ್ ಕಾರ್ಡ್, ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ. ಕೆಲವರು ಹೋಪ್ಸ್ನು ಬಿಟ್ಟಿದ್ದೀರಾ ನೀವು. ಮುಂದೆ ನಮ್ಮ ಲೈಫಲ್ಲಿ ಇದಾಗೋದೇ ಇಲ್ಲ ಆ ಥರ ಅನ್ಕೊಂಡಿರೋಂಥ ಕೆಲಸಗಳೆಲ್ಲ ಕೆಲವುಗಳು ನಡೀತಾ ಹೋಗುತ್ತೆ ದಿ ಫೂಲ್ ಕಾರ್ಡ್ ಇರೋದ್ರಿಂದ. ಆದ್ರೆ ನೀವು ರಿಸ್ಕ್ ತಗೊಂಡು ಮುಂದೆ ಹೋಗಬೇಕು ಅನ್ನೋದನ್ನ ಹೇಳತ್ತೆ. ಅಷ್ಟು ಸುಲಭವಾಗಿ ಇದು ಬರಲ್ಲ. ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್. ನೀವು ಪ್ರಯತ್ನ ಪಡ್ಬೇಕು ಅದಕ್ಕೋಸ್ಕರ. ಮುಂದೆ ಏನು ಹೇಳುತ್ತೆ ಕಾರ್ಡ್ಸ್ ನೋಡಿ. ಇಲ್ಲಿ ನೈಟ್ ಆಫ್ ಕಪ್ಸ್, ಇಲ್ಲಿ ಪೇಜ್ ಆಫ್ ವ್ಯಾಂಡ್ಸ್. ನೀವು ಅದಕ್ಕೋಸ್ಕರ ನಿಂತ್ಕೋಬೇಕು, ವರ್ಕ್ ಮಾಡಬೇಕು. Three of Cups, Queen of Swords, ದಿ ಹೈ ಪ್ರಿಸ್ಟೆಸ್. ಕೆಲವು ಸರಿ ಇದೇನು ಹೇಳ್ತಾ ಇದೆ ಅಂದ್ರೆ ದಿ ಚಾರಿಯಟ್ ಕಾರ್ಡ್. ಮುಂದೆ ನಿಮ್ಗೊಂದು ಒಳ್ಳೆ ಬಿಗಿನಿಂಗ್ ಇದೆ, ಹ್ಯಾಪಿನೆಸ್ ಇದೆ. ಆದ್ರೆ ಅದಕ್ಕೋಸ್ಕರ ನೀವು ಕಷ್ಟಪಡಬೇಕು, ಶ್ರಮ ಪಡಬೇಕು ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಪೈಲ್ ನಂಬರ್ 3 ಅವ್ರಿಗೆ
ಯಾವ ಸರ್ಪ್ರೈಸಸ್ ಅಷ್ಟು ಸುಲಭವಾಗಿ ಬರಲ್ಲ. ನೀವು ಅದಕ್ಕೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ಪ್ರಯತ್ನ ಪಡಬೇಕು ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ನೈಟ್ ಆಫ್ ಕಪ್ಸ್ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಒಂದು ಹೊಸ ಬಿಗಿನಿಂಗ್ ಇರಬಹುದು, ಸೆಲೆಬ್ರೇಷನ್ ಇರಬಹುದು. ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡಬೇಕು ಅನ್ನೋದನ್ನ ಹೇಳುತ್ತೆ. ಯಾವುದೇ ಕೆಲವು ಇಲ್ಲಿ ನೆಗೆಟಿವಿಟೀಸ್ ಇರಬಹುದು. ನಿಮ್ಮ ಇನ್ನರ್ ಡೆವಲಪ್ಮೆಂಟ್ಸ್, ಇನ್ನರ್ ವರ್ಕ್ ಮಾಡಿಕೊಂಡಾಗ ಇಲ್ಲಿ ಹೈ ಪ್ರಿಸ್ಟೆಸ್ ಒಂದು ಬ್ಲೆಸ್ಸಿಂಗ್ಸ್ ಇದೆ, ಒಂದು ಸೆಲೆಬ್ರೇಷನ್ ಇದೆ, ಒಂದು ಲೀಡರ್ಶಿಪ್ ಕ್ವಾಲಿಟೀಸು ಇದೆ. ದೇರ್ ಇಸ್ ಮ್ಯಾಜಿಕಲ್ ಟಚ್ ಇನ್ ಯೋರ್ ಲೈಫ್ ಆ ಥರನೂ ಹೇಳ್ತಾ ಇದೆ. ಅದರಿಂದ ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ಏನ್ ಮೆಸೇಜಸ್ ಕೊಡುತ್ತೆ? ಆರ್ಚೇಂಜಲ್ ರಾಫೆಲ್, ಪ್ರೊವೈಡರ್ ಆಫ್ ಹೀಲಿಂಗ್ ಫಾರ್ ಮೈಂಡ್, ಬಾಡಿ ಅಂಡ್ ಸ್ಪಿರಿಟ್. ಯೂನಿಕಾರ್ನ್, ಇನ್ವೈಟ್ ಸೆರೆಂಡಿಪಿಟಿ. Competition, summon courage and self-confidence. Bottom of the deck, enlightenment, pursue spiritual growth. ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ನಿಮಗೆ ಒಳ್ಳೆ ಆಪರ್ಚುನಿಟೀಸ್ ಇದೆ, ಒಂದು ಹ್ಯಾಪಿನೆಸ್ ಇದೆ, ಗ್ರೋತ್ ಇದೆ. ಆದರೆ ಅದಕ್ಕೋಸ್ಕರ ನಿಮ್ಮ ಕೆಲವು ನೆಗೆಟಿವಿಟಿಗಳನ್ನ ಇಲ್ಲಿ ಸರೆಂಡರ್ ಮಾಡ್ಕೋಬೇಕಾಗತ್ತೆ, ಹೀಲ್ ಮಾಡ್ಕೋಬೇಕಾಗತ್ತೆ. ಆ ಥರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಯಾವುದೇ ನಿಮ್ಮ ಫೀಲ್ಡ್ ಅಲ್ಲಿ ಒಂದು ಕಾಂಪಿಟಿಷನ್ ಇರಬಹುದು, ನಿಮ್ ಜಾಬ್ ಇರಬಹುದು, ನಿಮ್ ಬಿಸ್ನೆಸ್ ಇರಬಹುದು. ಇಲ್ಲೊಂದು ಎನ್ಲೈಟನ್ಮೆಂಟ್ ಹೇಳತ್ತೆ, ಸ್ಪಿರಿಚುವಲ್ ಗ್ರೋತ್ ಹೇಳತ್ತೆ. ಕೆಲವು ಸರಿ ನೀವು ವರ್ಕ್ ಮಾಡಬೇಕು ಅಂತ ನಾನು ಮೊದಲೇ ಹೇಳಿದೆ. 7 ಡೆಡ್ಲಿ ಸಿನ್ಸ್. ಇಲ್ಲಿ ನಿಮ್ಗೆ ಡೆವಿಲ್ ಕಾರ್ಡ್ ಇರೋದ್ರಿಂದ ಮತ್ತೆ ಇಲ್ಲಿ ಟವರ್ ಕಾರ್ಡ್ ಇರೋದ್ರಿಂದ ಕೆಲವು ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಆಗಿರಬಹುದು, ನಿಮ್ ನೆಗೆಟಿವಿಟೀಸ್ಗಳಿರಬಹುದು. 7 ಡೆಡ್ಲಿ ಸಿನ್ಸ್ ಹೇಳುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಮತ್ತು ಆಲಸ್ಯ. ಇಷ್ಟನ್ನು ನೀವು ನಿಮ್ಮಲ್ಲಿ ಯಾವುದಿದೆ ಅದನ್ನ ಗುರುತಿಸ್ಕೊಂಡು ನೀವು ಅದ್ರ ಬಗ್ಗೆ ಗಮನ ಕೊಟ್ಟಾಗ ಮುಂದೆ ಇಲ್ಲಿ ಒಂದು ಪಾಸಿಟಿವಿಟಿ ಇದೆ, ಒಂದು ಗ್ರೋತ್ ಇದೆ, ಒಂದು ಮ್ಯಾಜಿಕಲ್ ಟಚ್ ಇದೆ ನಿಮ್ ಲೈಫಲ್ಲಿ ಅನ್ನೋದನ್ನ ಕಾರ್ಡ್ಸ್ ಹೇಳ್ತಾರೆ. ಇದಕ್ಕೆ ಏನ್ ಸರೆಂಡರ್ ಮಾಡ್ಕೋಬೇಕು ನೀವು ಅನ್ನೋದನ್ನ ನೋಡೋಣ. ಸರೆಂಡರ್ ಕಾರ್ಡ್ ಏನ್ ಮೆಸೇಜ್ ಕೊಡುತ್ತೆ ನಿಮ್ಗೆ? ಸರೆಂಡರ್ ಟು ಯುವರ್ ಇಂಟ್ಯೂಷನ್, ಸರೆಂಡರ್ ಯುವರ್ ಈಗೋ, ಸರೆಂಡರ್ ಟು ದಿ ಬ್ಯೂಟಿ ಆಫ್ ದಿ ನ್ಯಾಚುರಲ್ ವರ್ಲ್ಡ್. Bottom of the deck, surrender to passion. ಇಲ್ಲಿ ಕೆಲವು ಸರಿ ಏನ್ ಹೇಳತ್ತೆ ನಿಮ್ಗೆ? ಸರೆಂಡರ್ ಟು ಯುವರ್ ಇಂಟ್ಯೂಷನ್, ಬಿಲೀವ್ ಇನ್ ಯೋರ್ ಸೆಲ್ಫ್. ನಿಮ್ಮ ಒಳಮನಸ್ಸು ಏನ್ ಹೇಳತ್ತೆ? ನಿಮ್ಮ ಕೆಲವು ನೆಗೆಟಿವಿಟಿಗಳನ್ನ ಕಡಿಮೆ ಮಾಡ್ಕೊಂಡಾಗ ಯು ಹ್ಯಾವ್ ಎ ಗುಡ್ ಫ್ಯೂಚರ್. ಆ ಥರ ಇಲ್ಲಿ ನಿಮಗೆ ಕಾರ್ಡ್ಸ್ ಹೇಳ್ತಾ ಇದೆ. ಸರೆಂಡರ್ ಯುವರ್ ಈಗೋ, ಕಲ್ಟಿವೇಟ್ ಗ್ರಾಟಿಟ್ಯೂಡ್, forgive others, surrender to the beauty of the natural world, relax. ಆ ಥರ ಹೇಳ್ತಾ ಇದೆ. ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿರಬಹುದು, ನೀವು ತುಂಬಾ ಯೋಚನೆ ಮಾಡ್ತಾ ಇರಬಹುದು. ಇಲ್ಲಿ ಕೆಲವು ನೆಗೆಟಿವಿಟೀಸ್ಗಳನ್ನೆಲ್ಲ ನೀವು ಕಡಿಮೆ ಮಾಡ್ಕೊಂಡಾಗ ನಿಮ್ಗೊಂದು ಒಳ್ಳೆ ಫ್ಯೂಚರ್ ಇದೆ. ಆ ಥರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಹ್ಯಾಂಡ್ ಮೇಡ್ ಕಾರ್ಡ್ಸ್, ಕೆಲವು ಇಂಟ್ಯೂಟಿವ್ ಕಾರ್ಡ್ಸ್ ಏನ್ ಹೇಳತ್ತೆ ನೋಡೋಣ. ನಿಮ್ಮ ಲೈಫಲ್ಲಿ ಏನ್ ಬರಬಹುದು ಮುಂದೆ? ಮನಿ, ದೇರ್ ಈಸ್ ಅಬಂಡೆನ್ಸ್, ಪ್ರಾಸ್ಪ್ಯಾರಿಟಿ, ನ್ಯೂ ಬಿಗಿನಿಂಗ್, ವಿದಿನ್ 1, 4, 6 months, salary hike, love marriage. Bottom of the deck, soulmate. ನಿಮ್ಗೊಂದು ಪ್ರಾಸ್ಪ್ಯಾರಿಟಿ ಇರಬಹುದು, ಅಬಂಡೆನ್ಸ್ ಇರಬಹುದು. ದೇರ್ ಈಸ್ ನ್ಯೂ ಬಿಗಿನಿಂಗ್. ಕೆಲವು ಸರ್ಪ್ರೈಸಸ್ ನಿಮಗೆ
1-4-6 ಮಂತ್ಸ್ ಅಲ್ಲಿ ಬರಬಹುದು. ದೇರ್ ಈಸ್ ಸ್ಯಾಲರಿ ಹೈಕ್ ಆ ಥರ ಹೇಳ್ತಾ ಇದೆ. ಅಂಡ್ ದೇರ್ ಈಸ್ ಲವ್ ಮ್ಯಾರೇಜ್ ಆಲ್ಸೋ. ಸೊ ಸೋಲ್ಮೇಟ್ ಬರಬಹುದು ನಿಮ್ಮ ಜೀವನದಲ್ಲಿ. ಆದ್ರಿಂದ ನಿಮ್ಮ ಲೈಫ್ ಹೀಗೆ ಚೆನ್ನಾಗಾಗ್ಲಿ. 2022 ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಸರ್ಪ್ರೈಸ್ಗಳನ್ನ ತರಲಿ ಆ ಥರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.